ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಓಂ ಸಾಯಿರಾಮ್ ಎಲ್ಲರಿಗೂ. ಇವತ್ತು ನಾವು ಬಂದಿರೋದು ಸಾಯಿ ಬಾಬಾರವರ ದರ್ಬಾರ್ ಶಿರಡಿಗೆ. ಬಾಬಾರವರು ನಡೆದಾಡಿರುವ ಪುಣ್ಯ ಜಾಗ ಇದು. ಅಕ್ಟೋಬರ್ 15, 1918 ವಿಜಯದಶಮಿಯ ದಿನ ಬಾಬಾರವರು ಸಮಾಧಿಯನ್ನು ಹೊಂದ್ತಾರೆ. ಅಂದಿನಿಂದ ನಿತ್ಯ ಲಕ್ಷಾಂತರ ಭಕ್ತರು ಬಾಬಾ ದರ್ಶನ ಪಡೆಯಲು ಶಿರಡಿಗೆ ಬರ್ತಿದ್ದಾರೆ. ಸಮಾಧಿ ಮಂದಿರದ ಒಳಗೆ ಹೋಗುವಾಗ ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಣ್ಣಿಂದ ಆನಂದ ಬಾಷ್ಪ ಬರುತ್ತೆ. ಇದು ನಂಗೆ ಮಾತ್ರ ಅಲ್ಲ, ಐ ಆಮ್ ಶ್ಯೂರ್ ಎಲ್ಲ ಸಾಯಿ ಭಕ್ತರಿಗೂ ಇದಾಗುತ್ತೆ. ಈಗ ನೀವು ನೋಡ್ತಾ ಇರೋದು ದ್ವಾರಕಾಮಾಯಿ. ಬಾಬಾ ಹೆಚ್ಚಿನ ಸಮಯ ಕಳೆದಿರುವ ಜಾಗ ಇದು. ದ್ವಾರಕಾಮಾಯಿಯಲ್ಲಿ ಕೂತ್ಕೊಂಡೇ ಬಾಬಾ ಎಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡ್ತಿದ್ರು. ಬಾಬಾ ಹೇಳಿರುವ ಮಾತಿದು: ಯಾವ ಭಕ್ತರು ನನ್ನ ದ್ವಾರಕಾಮಾಯಿಯ 3 ಮೆಟ್ಟಿಲನ್ನು ಏರುತ್ತಾರೋ ಅವರ ಎಲ್ಲ ಕಷ್ಟಗಳು ಕೊನೆಗೊಳ್ಳುತ್ತದೆ. ದ್ವಾರಕಾಮಾಯಿಯಲ್ಲಿ ಪವಿತ್ರ ದುನಿಯನ್ನು ಕಾಣಬಹುದು. ಸ್ವತಃ ಸಾಯಿಬಾಬಾರವರು ಹೋಮಕುಂಡದಲ್ಲಿ ಪವಿತ್ರ ಅಗ್ನಿಯನ್ನು ಉರಿಸ್ತಿದ್ರು. ಆ ಬೆಂಕಿಯಿಂದ ತಯಾರಾದ ಭಸ್ಮ ಉದಿಯನ್ನು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡುತ್ತಾರೆ. ಬಾಬಾರವರು ಉರಿಸಿದ ಬೆಂಕಿ ಇಂದಿಗೂ ಉರಿಯುತ್ತಾ ಇದೆ. ಬಾಬಾರವರು ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಳ್ತಿದ್ರು, ಧ್ಯಾನ ಮಾಡ್ತಾ ಇರ್ತಿದ್ರು. ಆ ಬೇವಿನ ಮರದ ಎಲೆಗಳು ಸಿಹಿಯಾಗಿದೆ. ನೀವು ಶಿರಡಿಗೆ ಹೋದರೆ ಬೇವಿನ ಮರದ ಎಲೆಯನ್ನು ಪ್ರಸಾದ ರೂಪದಲ್ಲಿ ಪಡ್ಕೊಳ್ಬೋದು. ಶಿರಡಿ ಸಾಯಿ ಬಾಬಾ ಮಂದಿರದಲ್ಲಿ ನಿರಂತರ ಅನ್ನದಾಸೋಹ ನಡೆಯುತ್ತೆ. ಲಕ್ಷಾಂತರ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೂಡ ನೀಡ್ತಾರೆ. ಸದ್ಗುರು ಶ್ರೀ ಸಾಯಿ ಬಾಬಾರ ಪಾದಕಮಲಗಳಿಗೆ ನಮಿಸುತ್ತಾ ನೀವೆಲ್ಲರೂ ಶಿರಡಿಗೆ ಬನ್ನಿ, ಸಾಯಿಬಾಬಾರ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಿನಿ ವ್ಲಾಗನ್ನು ಇಲ್ಲೇ ಮುಗಿಸ್ತಿದ್ದೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಓಂ ಸಾಯಿರಾಮ್.